ಪ್ರಜೆಗಳ್ ಮತ್ ಪ್ರಬಲ ವಿಲಯಾಗ್ನಿ ಪ್ರಳಯಾಗ್ನಿ ಜ್ವಾಲೆಯಿಂದ ಪ್ರಜೆಗಳ್ ಮತ್ ಪ್ರಬಲ ಪ್ರತಾಪ ವಿಲಯಾಗ್ನಿ ಜ್ವಾಲೆಯಿಂದ ದಗಿಸುತ್ತಿರ್ಪ ಭುವನದೋಳ್ ಕಡು ವೀರನಾದ ಎನಗೆ ಗಂಧರ್ವ ಸುಪರ್ವ ಸಿದ್ಧ ಕುಲವಂ ಬೇಡುತ್ತೆ ಗಂಧರ್ವ ಸುಪರ್ವ ಸಿದ್ಧ ಕುಲವಂ ಬೇಡುತ್ತೆ ಎನಗಿನ್ನಾರು ಸಾಟಿ ಈ ಮೂರು ಲೋಕದೋ ಪಿತಾಮಹ ಆಚಾರ್ಯ ಚಿಕ್ಕಪ್ಪ ವಿದುರ ಮಾವ ಮಿತ್ರ ಕರ್ಣ ಸಹೋದರ ದುಶ್ಯಾಸನ ಬಲರೆ ಮೆರೆವೆ ಸುಖದಿ ದೊರೆಯೋಳು ಬಲರೆ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರೆವೆ ಸುಖದಿ ಮಾವ ಬಲ ಬಲ ಬಲರೆ ಮೆರೆವೆ ಸುಖದಿ ದೊರೆಯೋಳು ಬಲರೆ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರೆವೆ ಸುಖದಿ ವೀರ ಧೀರರು ಗಣಗುಣ ನೆನೆಸಿ ವೀರ ಧೀರರು ಗಣಗುಣ ನೆನೆಸಿ ಸಾರ ಭರಿತ ಸಾಮ್ರಾಜ್ಯದ ಸಿರಿಯ ಮಿತ್ರ ಸಾರ ಭರಿತ ಸಾಮ್ರಾಜ್ಯದ ಸಿರಿಯ ನಿರುತ್ತವ ದೊರೆಯೋಳು ಸುಖದಲ್ಲಿ ಬಾಳ್ವೆ ನಿರುತ್ತವ ದೊರೆಯೋಳು ಸುಖದಲ್ಲಿ ಬಾಳ್ವೆ ನಿರುತ್ತವ ದೊರೆಯೋಳು ಸುಖದಲ್ಲಿ ನಾ ಬಾಳ್ವೆ ನಿರುತ್ತವ ದೊರೆಯೋಳು ಸುಖದಲ್ಲಿ ಬಾಳ್ವೆ ಬಲರೆ ಮೆರೆವೆ ಸುಖದಿ ದೊರೆಯೋಳು ಬಲರೆ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರೆವೆ ಸುಖದಿ ಪಿತಾಮಹ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಮಿತ್ರ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಶಕುನಿ ದುಶಾಸನ ಬೆಂಬಲವೆನಗಿರೆ ಶಕುನಿ ದುಶಾಸನ ಬೆಂಬಲವೆನಗಿರೆ ಪರಿ ಪರಿ ವಿಧದಲ್ಲಿ ಧರೆಯನ್ನು ಆಳ್ವೆ ಪರಿ ಪರಿ ವಿಧದಲ್ಲಿ ಧರೆಯನ್ನು ಆಳ್ವೆ ಸಾರಿ ಸಾರಿ ಭುಜಬಲ ಪರಾಕ್ರಮ ತೋರಿ ಗಣ ಮುದ ಬಲವನ್ನು ಮೀರಿ ಮಿತ್ರ ಸಾರಿ ಭುಜಬಲ ಪರಾಕ್ರಮ ತೋರಿ ಗಣ ಮುದ ಬಲವನ್ನು ಮೀರಿ ಹಠ ಮಾಡಿ ಪಾಂಡವ ಶಿರಗಳ ಕಡಿದಿಡುವೆನು ನಾಂ ಪಿತಾಮಹ ಪಾಂಡವ ಶಿರಗಳ ಕಡಿದಿಡುವೆನು ನಾಂ ಬಲರೆ ಮೆರೆವೆ ಸುಖದಿ ದೊರೆಯೋಳು ಬಲರೆ ಬಲರೆ ಬಲು ಸಾಹಸದಿಂದ ಬಲರೆ ಮೆರೆವೆ ಸುಖದಿ ಪಿತಾಮಹ ವಿಚಿತ್ರವಾದ ಒಂದು ವರ್ತಮಾನವನ್ನು ಕೇಳಿದಿರಾ ಸೈನ್ಯದ ಸಹಾಯವಿಲ್ಲದೆ ಆ ಗೊಲ್ಲಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿರುವರಂತೆ ನೋಡಿದರಾ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿದುಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂದು. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಏನು ಹೇಳಿದ್ರಿ? ಯುದ್ಧವೇ ಸಾಟಿ ಇರುವರೆಗಿಲ್ ಎನಗೆ ಸರಿ, ಸಾಟಿ ಇರುವರೆ
ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವೆನ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವೆನ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಹೇಗಿರುವಲ್ಲಿ ಸಾಟಿ ಇರುವವರೆಗೆ ಎನಗೆ ಸರಿ ಸಾಟಿ ಇರುವವರೆಗೆ ಸಾಟಿ ಇರುವವರೆಗೆ ಎನಗೆ ಸರಿ ಸಾಟಿ ಇರುವವರೆಗೆ ಗುರುಕುಲ ಸಿಂಹಾಸನದಿ ಚಲವೋ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಮಾಡುವೆನು ಗುರುಕುಲ ಸಿಂಹಾಸನದಿ ಚಲವೋ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಮಾಡುವೆನು ಸಾಟಿ ಇರುವವರೆಗೆ ಎನಗೆ ಸರಿ ಸಾಟಿ ಇರುವವರೆಗೆ ತಾತ ಏನು ಹೇಳಿದಿರಿ ಯುದ್ಧವೇ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆ ಕೆಳಗೆ ಸಿಕ್ಕ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು ಅದು ಆಗಿರಲಿ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಅಗ್ರಜ ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಇರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದಂತ ನಮಗೇಕದರ ವಿಚಾರ ಭಲ ಮಿತ್ರ ಭಲ ಚಾರನೆ ಸಮಾಚಾರವೇನು ಏನು ಪುರುಷೋತ್ತಮನೇ ಅವನಾವ ಪುರುಷೋತ್ತಮ ಅವನೆಲ್ಲಿಯ ಪುರುಷೋತ್ತಮ ಮೋಸಗಾರನಾದ ಆ ಗೊಲ್ಲನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕೆ ಅನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾಗಿದ್ದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಗೆ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರು ಮಾತನಾಡುತ್ತೀರಿ? ಓಹೋ ಚಿಕ್ಕಪ್ಪ ವಿದುರ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆ? ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯವು ಸರ್ವರಿಗೂ ಅಧೀನವು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದೂ ರುಚಿಸಲಾರದು. ನಿನ್ನ ಮರಣಕಾಲವು ಸನ್ನಿಹಿತವಾಗಿದೆ. ಆದ್ದರಿಂದ ನಿನ್ನ ಬುದ್ಧಿಯು ವಿಕಲ್ಪವಾಗಿದೆ. ಸಕಲ ವೀರರಿಂದ ಪರಿವೃತ್ತನಾದ ಓರ್ವ ಚಕ್ರವರ್ತಿಗೆ ದಾಸಿ ಪುತ್ರನ ಮಾತುಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಭಾವಿಸಿದ ಮಾತ್ರಕ್ಕೆ ರಾಜಸ್ಥಾನದ ಮರ್ಯಾದೆಯನ್ನು ಮೀರಿ ಮಾತನಾಡುತ್ತಿರುವ ಇವನನ್ನು ಸಭೆಯಿಂದ ಆಚೆಗೆ ದೂಡಿಬಿಡು. ಎಲ್ಲವೋ ವಿದುರ, ಮುಚ್ಚಬೋಯಿ ವಿದುರ, ಹುಚ್ಚನಂತೆ ನೀನೇಕೆ ಬಗಲವೇ? ಮುಚ್ಚಬೋಯಿ ವಿದುರ, ಎಲ್ಲವೋ ವಿದುರ, ಮುಚ್ಚಬೋಯಿ ವಿದುರ, ಹುಚ್ಚನಂತೆ ನೀನೇಕೆ ಬಗಲವೇ? ಮುಚ್ಚಬೋಯಿ ವಿದುರ, ವಿದುರ ನಿನ್ನಯ ಮರಳು ಮಾತಿಗೆ ಮರಳು ನಾಗುವ ಅರಸನಿಗೆ ಮಾತಿಗೆ ಮರಳು ನಾಗುವ ಅರಸನಿಗೆ ಹುಚ್ಚಬೋಯಿ ವಿದುರ, ಹುಚ್ಚಬೋಯಿ ವಿದುರ, ಹುಚ್ಚಬೋಯಿ ವಿದುರ, ಎಲ್ಲವೋ ವಿದುರ, ಅಗ್ರಜನ ಆಜ್ಞಾನುಸಾರ ಸಭೆಯನ್ನು ಬಿಟ್ಟು ತೊಲಗು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ಬಲ ಸಹೋದರ. ದುರ್ಯೋಧನ, ನನ್ನನ್ನು ಸಭೆಯಿಂದ ದೂಡುವಷ್ಟು ಸಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಎಷ್ಟೇ ಅಯೋಗ್ಯನಾದರೂ ನಾನು ಹೇಳಬೇಕಾಗಿರುವ ನ್ಯಾಯ ನೀತಿಗಳನ್ನು ಹೇಳಲೇ ತೀರಬೇಕು. ದುರ್ಯೋಧನ ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾವರಣದ ಸಮಯದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರಂಭಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದಿಟ್ಟಿದ್ದ ಈ ಧನುಸನ್ನು ಈಗಲೇ ಮುರಿದು ಹಾಕುವೆನು. ಇದರಂತೆ ನಾಶವಾಗಿ ಹೋಗು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರರನ್ನು ಅಪಹಾಸಕ್ಕೀಡು ಮಾಡಿ
ಆತನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಗಳಿಸಿಕೊಂಡೆಯಲ್ಲ ಮಿತ್ರ. ಈ ವಿದುರರು ನಮಗೆ ಸಹಾಯವಾಗಿ ನಿಂತಿದ್ದರೆ ಈ 3 ಲೋಕದಲ್ಲೂ ನಮ್ಮನ್ನು ಜಯಿಸುವರೇ ಇಲ್ಲದಂತಾಗುತ್ತಿತ್ತು. ಮಿತ್ರ ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವಂತಾಯ್ತಲ್ಲ. ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ನೀನು ಅದಕ್ಕಾಗಿ ಚಿಂತಿಸಬೇಡ. ಸಭೆಯಲ್ಲಿರುವವರೆಲ್ಲರೂ ಕೇಳಿರಿ. ದೂತನಾಗಿ ಬರ್ತಿರುವ ಕೃಷ್ಣನಿಗೆ ಯಾರೂ ಎದ್ದು ನಿಂತು ಗೌರವ ತೋರಬಾರದು. ಒಂದು ವೇಳೆ ತೋರಿದರೆ ಅವರು ಆ ಕ್ಷಣವೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗತಕ್ಕದ್ದು ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸೆಂದು ಹೇಳಿದ್ದೆನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧವಾಗಿರುವುದು ಎಲ್ಲಿ? ಅದನ್ನು ಕೊಡು. ಆ ಗೊಲ್ಲಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದಾಗ ತಾನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಯೋಗ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಅಪಮಾನ! ಚಕ್ರವರ್ತಿ, ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬೀಳುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆಂದು ಬೀಗಬೇಡ ಕೃಷ್ಣ. ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಚಾರನಾಗಿ ಗೋಪಿಕಾಸ್ತ್ರೀಯರನ್ನು ಅಪಹರಿಸಿದ್ದಾಯಿತು, ಬಗೆ ಬಗೆ ವೇಷಗಳನ್ನು ತೊಟ್ಟು ಬೆಣ್ಣೆಯ ಮುದ್ದೆಯನ್ನು ಕದ್ದು ತಿಂದದ್ದಾಯಿತು, ಅನೇಕರನ್ನು ಮೋಸದಿಂದ ಕೊಂದದ್ದೂ ಆಯಿತು. ಇಷ್ಟು ಸಾಲದೆ ಕೃಷ್ಣ, ನೀನೀಗ ದೂತನಾಗಿ ಬರಬಹುದೇ? ಬಂದಿದ್ದಾಯ್ತಲ್ಲ, ಆ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರೇಮವಲ್ಲವೇ? ಇರಬಹುದೇನು? ಇದ್ದೇ ಇದೆ. ಆ ನಿನ್ನ ಗೋಪಿಕಾಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವನಂತೆ ಕಾಣುತ್ತಿದ್ದೀಯಾ? ಇಂದು ದುರ್ಯೋಧನ ರಾಜಾಸ್ಥಾನದ ವೈಭವವನ್ನು ನೋಡುವಂತೆ ಎಲ್ಲವೋ ಯಾರಲ್ಲಿ ಆ ನರ್ತಕಿಯರನ್ನು ಬರಮಾಡು. ಕರುಣಾಳ ಗುರುಭೂಪ ರಾಜೇಶ್ವರ, ನಮ್ಮ ಕರುಣಾಳ ಗುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕರುಣಾಳ ಗುರುಭೂಪ ರಾಜೇಶ್ವರ. ಕೃಷ್ಣ
ವಿದ್ಯದಿ ಶೂರ ಕರ್ಣನ ಪರಮಾತ್ಮ ವಿಭು ಭಯಂಕರ ಉಪಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾತ್ಮ ಶಾಪ ವಿದ್ಯದಿ ಶೂರ ಕರ್ಣನ ಪರಮಾತ್ಮ ಸದರ ಮಾವನ ವಿದದಿ ಚತುರ ಕೌರವ ಕೌರವ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳ ಗುರುಭೂ ರಾಜೇಶ್ವರ ಗುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳ ಗುರುಭೂ ರಾಜೇಶ್ವರ ನೀಲವರ್ಣದಾರಿ ಈ ಚೆಲುವ ಕೃಷ್ಣ ನೀಲವರ್ಣದಾರಿ ಈ ಚೆಲುವ ಕೃಷ್ಣ ಕೊಳಲನಾಗದಿ ಕೊಳಲನಾಗದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಮಾಧವ ಮಾಧವ ಈ ನರ್ತಕಿಯರ ನಮನಗಳು ಕೃಷ್ಣ ಮಾಧವ
ಏನೆಂದು ಹಾಡಿದಿರಿ? ಮತ್ತೊಮ್ಮೆ ಹಾಡಿರಿ. ಕ್ಷಮಿಸಿ ಪ್ರಭು. ತಗದೆ ಮಿತಗ ಜಣು ತಗದೆ ಮಿತಗ ಜಣು ತಗದೆ ಮಿತಗ ಜಣು ಕೃಷ್ಣನಿಗೆ ಇವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯಾಗದ ದಾರಿ. ಭೀಮನಿಗೆ ಇವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯಾಗದ ದಾರಿ. ಇವನಿಗೆ ಸಾಟಿ ಯಾರಿಗರಿ, ಇವನಿಗೆ ಸರಿದಾಡಿ ಯಾರಿಗರಿ. ಕಲದಲ್ಲೋ ಬಲದಲ್ಲೋ ಕಲದಲ್ಲೋ ಬಲದಲ್ಲೋ ಗುರು ಸಾರ್ವಭೌಮನಿ ಕರುಣಾಳ ಗುರು ರಾಜೇಶ್ವರ ಅಗಿಡಗುಡು ಗುರು ವಂಶ ಕುಲದಿಲ ಪ್ರಭುತೇಶ್ವರ ಧೀರ ಕರುಣಾಳ ಗುರು ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಫಲ ಮುರಾರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯರ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂತಹದ್ದು. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ತೋಯಿಸುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಅಭಿಷೇಕ ಮಾಡುವಿರೋ? ಇವೆರಡರಲ್ಲಿ ಸಭಾಸದರೇ, ಋತಃ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುವೆನು. ಕಪಟ ದ್ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ನ್ಯಾಯಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿ ಬಂದರಲ್ಲದೆ ಅವರು ನೀವು ಅವರ ಮೇಲೆ ಇಟ್ಟಿರುವ ದೀರ್ಘ ವೈರವನ್ನು ಪರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ಲಾಕ್ಷಾಗೃಹ ದಹನ, ವಿಷಭೋಜನ, ಸರ್ಪಬಂಧ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇವೆಲ್ಲವನ್ನು ಮನ್ನಿಸಿ ನಿಮ್ಮಲ್ಲಿ ಸಂಧಿಗಾಗಿ ಬೇಡುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಸಂಧಿಗಾಗಿ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲಧರ್ಮ ನಶಿಸಿತೆ ಮಹಾರಾಜ,
ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ಪ್ರಾಜ್ಞರಾದ ನೀವುಗಳು ನಿರ್ಧರಿಸಬೇಕಾಗಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಸಭಿಕರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರ್ಮಿಸಿರುವ ಈ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದೀರಲ್ಲವೇ? ಅದರಂತೆ ನಡೆದುಕೊಳ್ಳುತ್ತೀರೆಂದು ನನ್ನ ನಂಬಿಕೆ. ದುರ್ಯೋಧನ, ಪಿತಾಮಹ. ದುಡುಕಿನ ತೂಕೋಟವ ತೊರೆ ನೀರರಣೆ ಪಾ, ದುಡುಕಿನ ತೂಕೋಟವ ತೊರೆ ನೀರರಣೆ ಪಾ, ತರೆಯಲು ಖ್ಯಾತಿಯ ಪಡನಿ ಕುರುಪ, ತರೆಯಲು ಖ್ಯಾತಿಯ ಪಡನಿ ಕುರುಪ, ದುಡುಕಿನ ತೂಕೋಟವ ತೊರೆ ನೀರರಣೆ ಪಾ. ಸಾಧಿಸದಿರು ಚಲ ವೈರವ ಮರೆತೋ, ಸಾಧಿಸದಿರು ಚಲ ವೈರವ ಮರೆತೋ, ಜ್ಞಾನಿಗಳೆನಿಸಿದ ಪಾಂಡುತನು ಜರುಳು, ಜ್ಞಾನಿಗಳೆನಿಸಿದ ಪಾಂಡುತನು ಜರುಳು. ತುಡುಕಿನ ತೂಕೂಟವ ತೊರೆನಿ ಧರಣಿ ಪಾ, ತರೆಗಳು ಖ್ಯಾತಿಯ ಪಡನಿ ಕುರುಪ, ತುಡುಕಿನ ತೂಕೂಟವ ತೊರೆನಿ ಧರಣಿ ಪಾ. ದುರ್ಯೋಧನ, ಪಿತಾಮಹ. ಶಾಂತಿ ಸಂಧಾನವನ್ನು ವ್ಯರ್ಥಪಡಿಸುವುದರಿಂದ ಮುಂದೆ ಅಮೃತ ವಿಷವಾಗುವುದು. ಆದ್ದರಿಂದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವಿಭವದಿಂದ ರಾಜ್ಯಭಾರ ಮಾಡು. ಇದೇ ನನ್ನ ಅಭಿಮತ. ಪಿತಾಮಹ, ಹಾಗಾದರೆ ನೀವು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇರಲಿ ಇರಲಿ. ಸಲ್ಲದು ವೈನ
ಬಿಂದು ಪಂಥ ವಸ್ತ ದುರ್ಯೋಧನ ಶಾಂತಿ ಆಚಾರ್ಯ. ಸಂಧಾನಕ್ಕೆ ಬಂದವರನ್ನು ಸಮರವನ್ನು ಮಾಡಬೇಡ. ಈಗ ಸಂಧ್ಯಾ ಸಮಯ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಆಚಾರ್ಯ ನೀವು ಕೂಡ ದುರ್ಯೋಧನ ಯಾರು ಓಹೋ ಚಿಕ್ಕಪ್ಪ ವಿದುರ, ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರಲ್ಲವೇ? ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶಗಳನ್ನು ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು, ಕೆಡುವರನ್ನು ನೋಡಿದಾಗ ಕೆಲವು ಸದುಪದೇಶಗಳನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ, ರಾಜ್ಯದ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಸದುಪದೇಶಗಳು ನಿನಗೆ ಏನೂ ಕೇಳುವುದಿಲ್ಲ. ಆದರೂ ಹೇಳುವನು ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮರು ದ್ರೋಣರು ಹೇಳಿದಕ್ಕಿಂತ ಹೆಚ್ಚಿಗೆ ಏನು ಹೇಳಲಾರೆ. ದುರ್ಯೋಧನ, ಈಗ ಸಂಧಿಗೆ ಸುಸಮಯ. ಇದನ್ನು ನಿನ್ನ ಹಠದಿಂದ ಹಾಳುಗೆಡಬೇಡ. ನಿನ್ನ ಇಚ್ಛೆಯಾದ ಅಷ್ಟಾದರೂ ರಾಜ್ಯವನ್ನು ಪಾಂಡವರಿಗೆ ನೀಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ನಿಮಗಾಗಲಿ ಪಿತಾಮಹರಿಗಾಗಲಿ ಆಚಾರ್ಯರಿಗಾಗಲಿ ಆ ಮಹಾನುಭಾವದ ಕೃಷ್ಣನಿಗಾಗಲಿ ನನ್ನಲ್ಲಿ ಮಾತ್ರವೇ ದೋಷವು ಕಂಡು ಬರುತ್ತಿರುವುದಲ್ಲ. ಬಲ ಬಲ ಕುಂತಿಪುತ್ರ ಪಕ್ಷಪಾತಿಗಳಿರ ಬಲ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ಲಾಘೀನವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಕೃಷ್ಣ, ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಅಭಿಮಾನ ಶೂನ್ಯತೆಯಿಂದ ತುಂಬಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ಅಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ನಿನ್ನ ನಾಲಿಗೆಯನ್ನು ಅಲ್ಲಿಗೆ ತಡೆಹಿಡಿ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಅದು ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ಈ ನನ್ನ ತೊಡೆಯನ್ನು ಮುರಿಯಬೇಕೆಂದನಲ್ಲವೇ ಆ ನಿನ್ನ ಬಂಡಬಲ ಭೀಮ, ಅದು ದುರಾಗ್ರಹ. ನನ್ನ ಪ್ರಾಣ ಮಿತ್ರನಾದ ಕರ್ಣನನ್ನು ಕೊಲ್ಲಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ, ಅದು ದುರಹಂಕಾರ. ಕಪಟಿ, ವಂಚಕಿ, ಮೋಸಗಾರನಾದ ನಿನ್ನಂತವನ ಸ್ನೇಹ ಬೆಳೆಸಿದರಲ್ಲವೇ ಆ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ, ದುಶ್ಯಾಸನರನ್ನು ಪುಡಿಗೈದು ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದಿರುವರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಶಯ. ತಾವೇ ಸಮರ್ಥರು, ಜಯಶಾಲಿಗಳೆಂದು ಬೀಗುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ಕೃಷ್ಣ, ನೀವುಗಳು ಯಾರೇ ಏನೇ ಹೇಳಿದರು ಏ ದುರ್ಯೋಧನನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಕೃಷ್ಣ, ಏನಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಒಪ್ಪಿದವು. ಕೃಷ್ಣ, ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿಬಿಡಬಲ್ಲ ಬಲ ಸಹೋದರ. ಕೃಷ್ಣ,
ಓ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆಯೂ ತೀರದ ಹೊರತು ಈ ರಾಯನಿಗೆ ಮೃಷ್ಟಾನು ವೃತ್ತಿಸುವುದಿಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿಕೊಡಲಿಚ್ಛಿಸುವೆಯಾ? ಇದು ನಿನ್ನ ಧರ್ಮವೇನಯ್ಯ? ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸುವಾಕ್ಯವಾದದ್ದು, ನನ್ನಂತ ವೀರರಿಗಲ್ಲ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದಾತನಾಗಲು ಬಂದು ಏಕೆ ದೂತನಾದೆ. ಕೃಷ್ಣ, ಹಿತವ ಬಯಸಿ ಕೆಣಕಿ ಕುಳಿಯುವರೆ ವೀರ. ಹಲೋ ಮಿತ್ರ. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಮಿತ್ರ, ದುಶ್ಯಾಸನ ಶಕುನಿ, ಪಾಂಡು ತನ್ನಯರ ಹಿತವನು ಬಯಸುತ್ತ, ಪಾಂಡು ತನ್ನಯರ ಹಿತವನು ಬಯಸುತ್ತ, ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಮಿತ್ರ, ಶಕುನಿ, ದುಶ್ಯಾಸನ. ಹಠವಂತರು ನಾವು, ಕೃಷ್ಣ, ಕೃಷ್ಣ, ಹಠವಂತರು ನಾವು ದಿಟವಿದು ತಿಳಿದುದು, ಹಠವಂತರು ನಾವು ದಿಟವಿದು ತಿಳಿದುದು, ಬರದಿಂಪ ತನ್ನ ಶಿರವನ್ನು ಕಡೆಯುವೆ. ದರೆಯಳು ಪಾತನ ಶಿರವನ್ನು ಕಡೆಯುವೆ, ದರೆಯಳು ಪಾತನ ಶಿರವನ್ನು ಕಡೆಯುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಕೃಷ್ಣ, ಕೃಷ್ಣ. ಕೃಷ್ಣ, ಪಾಂಡವರ ಪಕ್ಷಪಾತಿ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಹೊಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿಗೆ ನನ್ನ ತನು ಮನ ನಾದಿಗಳನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ,
ಈ ನಿನ್ನ ಕೃತ್ಯ ಸಂಧಾನಕ್ಕೆ ನಾವೆಂದಿಗೂ ಒಪ್ಪುವುದಿಲ್ಲ. ಫಲ ಮಿತ್ರ. ಫಲಾಂಗಾಧಿಪ, ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು ನಿನ್ನೀ ಧರ್ಮದ ನುಡಿಗಳಿಂದ. ಓಹ್, ಮೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ವಾಸುದೇವ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಮುಂದುವರಿಸು. ಭಾರತ ಭೂಮಿ ಜಯಿಸಿ ದುರಾಶ, ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸಿ ದುರಾಶ. ದುರ್ಯೋಧನ, ವಾಸುದೇವ, ಕರೆಸಿ ಗನಿ ಅನುಜಾತರ, ಕರೆಸಿ ಗನಿ ಅನುಜಾತರ, ಬರೆಯಲಿತ್ತು ಚಾತಿ ಪಡೆ ಸುಖಿಯಾಗು ವೀರ, ಬರೆಯಲಿತ್ತು ಚಾತಿ ಪಡೆ ಸುಖಿಯಾಗು ವೀರ. ವೈರವನೇ ನೀಗಿ ಕೈರಣೆಯ ತಾಳೆ. ವಾಸುದೇವ, ವೈರವನೇ ನೀಗಿ ಕೈರಣೆಯ ತಾಳೆ, ಬಾಳೆ ಬಲು ಧರ್ಮ ನಿರಿತ ಸುಗುಣ ಚರಿತ ಕರುಣ ಬರಿ ಪರಗುಣೈತ ಕೊರೆ ಗರೆಯ. ಬಾಳೆ ಬಲು ಧರ್ಮ ನಿರಿತ ಸುಗುಣ ಚರಿತ ಕರುಣ ಬರಿ ಪರಗುಣೈತ ನೆನೆಸಿ ಕೊರೆ ಗರೆಯ. ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸಿ ದುರಾಶ. ದುರ್ಯೋಧನ, ವಾಸುದೇವ, ಈ ನಿನ್ನ ಹಿರಿಯರನ್ನು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ವಂಶವನ್ನೇ ನಾಶಪಡಿಸುವ ಏಕೆ? ದಾನವ ವಿಜಯ ಯಜುಪತಿಯು ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಅಂಗೀಕಾರವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮ ಶಾಂತಿ ಸ್ನೇಹ ಸಂಬಂಧಗಳ ಹೊರತಾಗಿ ಅವರಿಗೆ ಮತ್ತೇನೂ ಬೇಕಿಲ್ಲ. ದುರ್ಯೋಧನ, ಇಂಥ ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಪಡೆಯುವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ದುರ್ಯೋಧನ, ವಾಸುದೇವ, ಇಡೀ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರು ಅವರ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಧೇಯ ಯಜುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಓಹೋ ಮಾವ, ನಮ್ಮಗಳ ಸಲುವಾಗಿ, ಮುಂದಿನ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿಂದು ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಕೃಷ್ಣ, ಅದು ನನ್ನ ಅಪರಾಧವೇ. ಆ ಪಾಂಡವರು ಜೂಜಾಡಿ ರಾಜ್ಯಾದಿ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ, ಅಥವಾ ಧರ್ಮವನ್ನು ಪಾಲಿಸಲು ಅರಣ್ಯಕ್ಕೆ ತೆರಳಿದ್ದು ಅಧರ್ಮದ ಕಾರ್ಯವೇ? ಕೃಷ್ಣ, ವಿಪುಲವಾದ ಸಾಮ್ರಾಜ್ಯವನ್ನು ಪಾಲಿಸಲು ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣ, ಆ ಲಜ್ಜೆಗೆಟ್ಟ ಪಾಂಡವರಿಗೆ ಭಿಕ್ಷಾಯಾಟನವೇ ಯೋಗ್ಯವಾದ ಜೀವನ. ಈ ವಿಪುಲವಾದ ಸಾಮ್ರಾಜ್ಯವನ್ನು ಅವರಿಗೆ ಒಪ್ಪಿಸುವ ಅವಮಾನ ನನ್ನಿಂದಾಗದು. ಕೃಷ್ಣ, ಯುದ್ಧದ ಭಯ ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕೃಷ್ಣ ಕ್ಷತ್ರಿಯನು ಎಂದು ಭಯಪಡುವುದಿಲ್ಲ, ಭಯಪಡಲಾರ. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆಯಂತೆ. ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ, ಭಯಂಕರ ಆತ್ಮಹತ್ಯೆ, ಪಾಪಾಶಯ,
ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದ್ಯೂತ ಕೆಳೆದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿರಲಿ. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ದುರ್ಯೋಧನ, ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಬರಬೇಕೆಂಬ ಪಟ್ಟು ಹಿಡಿದು ನಿಂತ ಏ ಕೌರವೇಶ್ವರನನ್ನು ಕೇಳಕ್ಕಿ ಕೇಕೆ ಹಾಕಿನ ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟೆನು ಈ ಛಲವನ್ನು. ಕೃಷ್ಣ, ಸ್ವಯಂ ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿ, ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದ ನನ್ನೆಂಬ ನಾನು ಮಸಳದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ, ಛಲವನ್ನು ಬಿಡೆ ಕೃಷ್ಣ, ನೆಲವನ್ನು ಕೊಡೆ. ಕೇಳು ನನ್ನ ಹರಿಯೇ, ಪಟ್ಟ ಮಾಡಿ ಗೆಲ್ಲಲಿ ಅವರು ರಾಜ್ಯವ. ಕೇಳು ಮುನ ಹರಿಯೇ, ಪಟ್ಟ ಮಾಡಿ ಗೆಲ್ಲಲಿ ಅವರು ರಾಜ್ಯವ. ಛಲವನ್ನು ಬಿಡದಲೆ ತೊಡುಗಲಿ ಛಲವನ್ನು ಬಿಡದಲೆ ತೊಡುಗಲಿ ದರ್ಪಡು ಛಲವ ಜಯಿಸಿ ಕೃಷ್ಣ, ಹೊಲವ ಜಯಿಸಿ ಗಣಮುದನು ಛಲವ ಬಿಡದ ಗಣ ಮುದದಿ ಮೆರೆದಿ ಕೊಡುವುದೇ ತಡೆಯ ಮಾತಿದು ನಿರಂತರ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡು ನಂದರನು ಎನ್ನೊಡನೆ ಯುದ್ಧವ, ಆ ಪಾಂಡು ನಂದರನು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡೆ ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಡುವುದಿಲ್ಲವೋ ರಾಜ್ಯವ. ತಡೆಯ ಮಾತಿದು ನಿರಂತರ ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಂಡವರಿಗೆ ರಾಜ್ಯ ಬೇಕಾದರೆ ಅದು ಸಿಗುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸಮೂಹದಲ್ಲಿ, ವೀರರಥಿಕರ ಘೋಷದಲ್ಲಿ. ಹೋಗು, ಆ ನಿನ್ನ ಪಾಂಡವರ ಬಳಿಗೆ ಹೋಗಿ ಯುದ್ಧದ ತಯಾರಿ ನಡೆಸಿರೆಂದು ಹೇಳಿಬಿಡು ಕೃಷ್ಣ. ಕೌರವೇಶ್ವರ, ಈ ದರ್ಪಿತವಾದ ವಾಕ್ಯಗಳನ್ನು ಹೇಗೆ ಸಹಿಸುತ್ತಿರುವೆ? ಅಗ್ರಜ, ಸಹೋದರ, ಇದು ಕೌರವರ ರಾಜ್ಯಸಭೆಯಲ್ಲ, ಆ ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಎಷ್ಟು ತದೇಕ ಚಿತ್ತರಾಗಿ ನೋಡುತ್ತಿರುವರು. ಸಮಯ ದೊರಕಿದರೆ ಇವರು ಇಂಥ ಕೃತ್ಯಗೂ ಎಸಗುವುದು ಸಾಧ್ಯ. ನಡೆ, ನಾವಿಲ್ಲಿರಕೂಡದು. ಹೌದು ಸಹೋದರ, ಸರಿಯಾಗಿ ಹೇಳಿದೆ. ಕತಿ ಬೇಡೈಸು ಯೋಧನನೆ ತೋರಿ ಗಂಡಾದಿಗಳು ಕತಿ ಬೇಡೈಸು ಯೋಧನನೆ ತೋರಿ ಗಂಡಾದಿಗಳು
ಸದನದಲ್ಲಿ ನಿನ್ನ ಪದವನಡಗಿಸ ಸದನದಲ್ಲಿ ನಿನ್ನ ಮದವನಡಗಿಸ ಚತುರರಿಹ ಮರುಳೇ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಮುಗುಗವ ಪಡುವೆ ಸುಯೋಧನ ಮುಗುಗವ ಪಡುವೆ ಸರಿಸಬಲ್ಲವರ ಸರಿಸಬಲ್ಲವರ ಕತಿ ಬೇಡೈಸು ಯೋಧನನೆ ತೋರಿ ಗಮನಾತಿ ಸೈರನೆ 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 ದುರ್ಯೋಧನ ವಾಸುದೇವ, ಈ ನಿನ್ನ ವರ್ತನೆ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಉಚಿತವೇ? ಕ್ಷತ್ರಿಯ ಕುಲ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧ? ಹೌದು. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಓಹೋ, ಅದನ್ನು ಸಾರ್ವಭೌಮನಿಗೆ ಆಗಲೇ ಏನೆಂದು? ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಗೊಡಬೇಕೆಂದು ನಮ್ಮ ಶಕುನಿ ಮಾವನವರು ಸಲಹೆ ಇಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಈ ಗೊಲ್ಲ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು, ಬಟ್ಟೆಯಿಂದ ಬೀಸಣಿಗೆಯನ್ನು, ಮರಳಿನಿಂದ ಸಾಗರವನ್ನು, ಬೆಂಕಿಯಿಂದ ಗಾಳಿಯನ್ನು ಬಂಧಿಸಲು ಸಾಧ್ಯವಿಲ್ಲ. ಎಲ್ಲಿ ಬಂಧಿಸಿರಿ ಈಗ ನನ್ನನ್ನು. ಕೃಷ್ಣನನ್ನು. ಕೃಷ್ಣ, ಅಲ್ಲಿಯೂ ಕೃಷ್ಣ, ಎಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಕರ್ಣ, ನನ್ನೊಡನೆ ಬಾ. ವಾಸುದೇವ, ಕರ್ಣ, ಈ ಕುಲಹೀನನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಸ್ವಾಮಿ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿವೆಯೇ? ಯೋಚಿಸಿ ನೋಡು. ಕೃಷ್ಣ, ಕರ್ಣ, ನಾನೋರ್ವ ಸೂತಕುಲನೆಂಬ ವಿಚಾರವು ಈ ಭೂಲೋಕವೇ ಮುರಿಯುವಂತಿಲ್ಲ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ಹೌದು ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದೊಳವ ತರಿಸಿ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಹೌದು ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕರುಣದಿ. ದರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆಂದೆನಿಸಿ ಮೆರವ ರವಿಸುತ್ತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ತಳಮಳವೇ ಸತ್ಯ ಮನದ ಚಿಂತೆ ತೊರೆ. ಕರ್ಣ, ತಳಮಳವೇ ಸತ್ಯ ಮನದ ಚಿಂತೆ ತೊರೆ. ಅಮಿತ ಭುವನದ ಕೀರ್ತಿಯ
ಪಡೆವೆ ತಳಮಳವೇ ತಂದೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಗಣಕರವೆನಿಸಿದ ಮೇದಿನಿಯಳು ನೀ ಗಣಕರವೆನಿಸಿದ ಮೇದಿನಿಯಳು ನೀ ಮಹಾ ಮಹಿಮನೆಂದೆನಿಸಿ ಮೆರೆವ ರವಿಸುತ್ತನೆ ದುರದೀರ ಸುಕುಮಾರಬ 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 ಕರ್ಣ, ವಾಸುದೇವ, ನೀನು ಸೂತನಲ್ಲ, ಸೂರ್ಯನೇ ನಿನ್ನ ಜನಕನು. ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ ಪರಮಾತ್ಮ, ಕರ್ಣ, ನೀವು ಹೇಳುತ್ತಿರುವ ಮಾತುಗಳು ನನ್ನಲ್ಲಿ ಆಶ್ಚರ್ಯವನ್ನುಂಟು ಮಾಡುತ್ತಿರುವುದು. ಓಹೋ, ಮರೆತಿದ್ದೇನು. ಇದು ಯುದ್ಧ ಕಾಲ, ನೀವಾದರೂ ಪಾಂಡವರ ಪಕ್ಷಪಾತಿಗಳು. ಕೃಷ್ಣ, ಕರ್ಣ, ಅವರ ತಲೆ ಕಾಯಲು ನನ್ನಲ್ಲಿ ಈ ರೀತಿ ವಂಚನೆಯೇ ದೇವ. ಕರ್ಣ, ರಾಜಾದಿ ರಾಜನೆಂದೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ. ದೇವಾ ರಹಸ್ಯದ ಅಂತವರರಿತು ಜನ್ಮ ರಹಸ್ಯದ ಅಂತವರರಿತು ಜನ್ಮದಾತೆಯ ನಿರ್ದವರರಿದು ಅಂತವರರಿತು ಜನ್ಮದಾತೆಯ ತೀರ್ಥವರರಿತು ಜೀವಿಸಲೇ ಬರಿ ಸಾದರ ಜೊತೆಗೂಡಿ ಪರಮಾತ್ಮ ಜೀವಿಸಲೇ ಬರಿ ಸಾದರ ಜೊತೆಗೂಡಿ
ಪರಮಾತ್ಮ. ಕರ್ಣ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷ, ಅವರೊಡನೆ ಯುದ್ಧ ಮಾಡಿದರೆ ಅವರ ವಾದಿ ನರಕ. ಪರಮಾತ್ಮ, ನನ್ನ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸವ ಭರಿತಾನದೇನಗೆ ಇಂತಹ ಧರ್ಮ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳ ಮನಸ್ಸಿನಲ್ಲಿ ಅನುಮಾನದಿಂದ ಅವುಗಳೊಂದು ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಕರ್ಣ, ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹು ಪ್ರೀತಿಯಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ನನ್ನೊಡನೆ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತರಾರರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಕರ್ಣ, ವಾಸುದೇವ, ಕರ್ಣ, ನೀನು ಹೇಳುತ್ತಿರುವ ಮಾತುಗಳು ಸತ್ಯವಾದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ನೀಚ ಈನ ಸೂತಕನೆಂದು ಹೀಯಾಳಿಸುತ್ತಿದ್ದರು. ಏಕೆ ಏಕೆ ವಾಸುದೇವ? ನಾನು ಒಬ್ಬ ಕುಂತಿಪುತ್ರನೆಂಬ ವಿಚಾರವು ಅವರಿಗೆ ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಹಾಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಈ ಕರ್ಣನಾರೆಂದು ಹೇಳಲಾರೆಯ? ಈತನನ್ನು ನೋಡಿದಾಗಲೆಲ್ಲ ನನಗೇಕೋ ಮೊರಗ ಉಂಟಾಗುವುದೆಂದು ನನ್ನ ಬಳಿ ಕೇಳುತ್ತಿದ್ದಳು. ಕರ್ಣ, ಸ್ವಾಮಿ, ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹು ಸಂತೋಷದಿಂದ ಬರುವಳು. ಆಕೆಯ ಮನಸ್ಸನ್ನು ಸಂತೋಷಗೊಳಿಸು, ಘಾಸಿಗೊಳಿಸಬೇಡ ಕರ್ಣ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನು ನಿನ್ನ ಬರಲೇ ಕರ್ಣ? ಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಮಹಾಮಹಿಮನು, ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಸತ್ಯವೇ ತನ್ನ ಉಸಿರೆಂದು ನಂಬಿರುವ ಸತ್ಯಸ್ಕಂದನಾದ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಬುಧನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯಿಗಳಾದ ನಕುಲ ಸಹದೇವರು ನನ್ನ ಸಹೋದರೇ. ಮಾದ್ರಿದೇವಿ, ಕುಂದಿದೇವಿ, ಪಾಂಡುರಾಜ ನನ್ನ ಜನಕೇರೆ. ಪರಶಿವನೊಡನೆ ಸಮನಾಗಿ ಹೋರಾಡಿ ಪಾಶುಪತ್ರವನ್ನು ಪಡೆದು ದಶನಾಮಗಳಿಂದ ದಶ ದಿಕ್ಕುಗಳಲ್ಲಿಯೂ ತನ್ನ ಕೀರ್ತಿ ಜ್ಯೋತಿಯನ್ನು ಬೆಳಗಿಸಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಸೋಲನ್ನೇ ಹರಿಯದ ಹಾಗೂ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲ. ನಿನ್ನ ಶಿರವು ಭೂಮಿ ಮೇಲೆ ಬಿದ್ದು ರಕ್ತದ ಮುಡಿನಲ್ಲಿ ಕೊಚ್ಚಿಕೊಂಡು ಹೋಗುವುದು ಈ ನನ್ನ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಯಾವ ಜನ್ಮದ ಪಾಪವೋ ಸೂತನೆಂಬ ಅಪವಾದಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಬಂಧು ವರ್ಗದವರೇ, ಯಾರೆಂದು ತಿಳಿಯದ ನನಗೆ ಬಂಧು ವರ್ಗದವರು ಇಂಥವರೆಂದು ತಿಳಿದು ಎಂತಹ ಧರ್ಮ ಸಂಕಟ ಎದುರಾಯಿತು. ಅಯ್ಯೋ ಅಯ್ಯೋ ಪಾಪಿ ಕರ್ಣ, ಪಾಂಡವ ಪುತ್ರನಾದ ನೀನು ಪಾಂಡವ ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ. ದಳೆಯೋ ತಮ್ಮಂದಿರನ ಕೊಲ್ವನೇ. ಕುಲದಾಂ ಬಿಟ್ಟಳೆ ಕೌರವೇಂದ್ರ, ಕುಲದಾಂ ಬಿಟ್ಟಳೆ ಕೌರವೇಂದ್ರ. ಈ
ಸುಖ ಸಂಪತ್ತಿನಿಂದ ಬಾಳ್ವನೆ. ವರದೀಪ ತನ್ನ ಶಿರವೊಂದೊರಿದು ಅಯ್ಯೋ ಅಯ್ಯೋ ಅರ್ಜುನ ವರದೀಪ ತನ್ನ ಶಿರವೊಂದೊರಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶಕೆಗೆ ನಾಂ ಸಿಲುಕಲೇ ನಾ